ಫ್ರೆಂಡ್ಸ್, ಎಲ್ಲರಿಗೂ ಟೈಲರಿಂಗ್ ಜಗತ್ತು ಚಾನಲ್ನಲ್ಲಿ ನಿಮ್ಮೆಲ್ಲರ ಸ್ವಾಗತ. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಾಬಿನಲ್ಲಿ ಯಾವ ರೀತಿ ದಾರ ಸುತ್ತಬೇಕು ಅಂತ ನೋಡ್ತಾ ಇದ್ದೀವಿ. ಸೊ ನೋಡಿ, ಬಾಬಿನ್ ಅಂದರೆ ಯಾವುದು ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಬಾಬಿನ್ ಅಂತಾರೆ ಅಥವಾ ರಿಂಗಿ ಅಂತ ಕೂಡ ಅನ್ಬೋದು ನೀವು, ಇಲ್ಲಾಂದರೆ ಬಾಬಿನ್ ಅಂತ ಕೂಡ ಕರಿಬೋದು. ಸೊ ಇದು ಈ ರೀತಿ ಇರುತ್ತೆ ನೋಡಿ. ನಂತರ ಇದು ಕೇಸ್, ಇದರಲ್ಲಿ ನಾವು ಬಾಬಿನ್ ಹಾಕ್ತೀವಿ ಮತ್ತು ಮಷಿನ್ಗೆ ಅಟ್ಯಾಚ್ ಮಾಡ್ತೀವಿ. ಸೊ ಅದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಕೇಸ್ ಅಂತಾರೆ, ಇದು ಬಾಬಿನ್. ನಂತರ ಇದು ದಾರ, ಮಷಿನ್ ಥ್ರೆಡ್. ನೀವು ಯಾವ ಬಟ್ಟೆನ ಹೊಲಿತಿದ್ದೀರಲ್ವಾ ಅದ್ರದ್ದು ಮ್ಯಾಚಿಂಗ್ ದಾರನ ಫಿಲ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಯಾವ ರೀತಿ ತುಂಬಬೇಕು ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ಮೊದಲು ಏನು ಮಾಡಬೇಕು ಅಂದರೆ ಈ ಬಾಬಿನ್ನಲ್ಲಿ ಈ ದಾರವನ್ನು ನೀವು ಯಾವ ದಾರ ತುಂಬಬೇಕಲ್ವ ಆ ದಾರವನ್ನು ಈ ರೀತಿ ಒಂದು 2-3 ಸರ್ಕಲ್ಲು ಈ ರೀತಿ ಸುತ್ಕೋಬೇಕಾಗತ್ತೆ. ಓಕೆನಾ, 1-2-3 ಸರ್ಕಲು ಈ ರೀತಿ ಸುತ್ಕೋಬೇಕು. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ನೆಕ್ಸ್ಟ್ ನಿಮ್ಮ ಹತ್ರ ಈ ರೀತಿ ಸ್ಕ್ರೂ ಡ್ರೈವರ್ ಇದ್ದರೆ ಸ್ಕ್ರೂ ಡ್ರೈವರನ್ನು ತೊಗೊಳ್ಳಿ. ಮತ್ತು ಏನು ಮಾಡಬೇಕು ಅಂದರೆ ಸಿಂಪ್ಲಿ ಇದ್ರ ಒಳಗಡೆ ಹಾಕಬೇಕು. ಮಷಿನ್ನಲ್ಲಿ ಕೂಡ ಸಿಸ್ಟಮ್ ಇರುತ್ತೆ ಬಾಬಿನ್ ಫಿಲ್ ಮಾಡೋದು, ಅದು ನಂದು ಹಾಳಾಗಿದೆ. ಮತ್ತು ಎಲ್ಲ ಏನಾಗುತ್ತೆ ಅಂದರೆ ಎಲ್ಲ ಮಷಿನ್ದು ಒಂದು ಸ್ವಲ್ಪ ದಿನ ಬಿಟ್ಟಿದ ಕೂಡಲೇ ಅದು ಹಾಳಾಗಿಬಿಡತ್ತೆ. ಸೊ ಇದನ್ನು ಯಾವ ರೀತಿ ಬಳಸಬೇಕು ಅಂತ ನಾನು ತೋರಿಸ್ತೀನಿ, ಬನ್ನಿ ಇವಾಗ ಈ ದಾರದ ಏನು ನಾವು ದಾರವನ್ನು ತೊಗೊತಿದ್ದೀವಲ್ವಾ ಇದನ್ನು ಜಸ್ಟ್ ಈ ಕಡ್ಡಿ ಮೇಲೆ ಈ ರೀತಿ ಇಟ್ಬೇಡಿ. ಮತ್ತು ಮಷಿನನ್ನು ನಾವು ಯಾವ ರೀತಿ ತುಳಿಬೇಕು ಅಂತ ಹೇಳಿದ್ನಲ್ವ ಅದೇ ರೀತಿ ಈ ರೀತಿ ಸ್ಟಾರ್ಟ್ ಮಾಡಿ ಮಷಿನ್ ತುಳಿಲಿಕ್ಕೆ. ನೋಡಿ, ಮಷಿನ್ ಸ್ಟಾರ್ಟ್ ಆಯಿತು. ಇವಾಗ ಏನು ಮಾಡಬೇಕು ಅಂದರೆ ಇದನ್ನು ಈ ರೀತಿ ಇದ್ರ ಒಳಗಡೆ ಹಾಕಿ ಇಲ್ಲಿ ಈ ರೀತಿ ಹಿಡಿಬೇಕು. ಒಂದು ಕೈನಲ್ಲಿ ಈ ರೀತಿ ದಾರ ಹಿಡಿಬೇಕು, ಒಂದು ಕೈನಲ್ಲಿ ಈ ಸ್ಕ್ರೂ ಡ್ರೈವರನ್ನ ಹಿಡಿಬೇಕು. ನಂತರ ಜಸ್ಟ್ ಈ ರೀತಿ ಇದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗ್ಬೇಕು. ಸೊ ನೋಡಿ, ನೋಡಿ ನೀವು ನೋಡ್ಬೋದು ತಂತಾನೆ ಇಲ್ಲಿ ದಾರ ತುಂಬ್ತಾ ಹೋಗುತ್ತೆ. ಸೊ ಈ ರೀತಿ ನೀವು ದಾರವನ್ನು ತುಂಬಬೇಕಾಗತ್ತೆ. ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ನಿಮಗೆ ಎಷ್ಟು ಟೈಮ್ ಸಿಗುತ್ತಲ್ವ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾಯಿರಿ. ಮತ್ತು ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಪ್ರಾಕ್ಟೀಸ್ ಮಾಡುವಾಗ ಒಮ್ಮೆಲೆ ಅದು ಬರಲ್ಲ, 1-2 ಟೈಮ್ಸ್ ಮಾಡಿದ ನಂತರ ನಿಮಗೆ ಅರ್ಥ ಆಗುತ್ತೆ ಯಾವ ರೀತಿ ಅಂತ. ಸೊ ಈ ರೀತಿ ಒಂದು ಕೈಯಲ್ಲಿ ದಾರ ಹಿಡಿದು ಜಾಸ್ತಿ ಇರಿ. ಸೊ ನೋಡಿ, ನಂದು ದಾರ ತುಂಬಿ ಆಗಿದೆ. ಇವಾಗ ನೋಡಿ, ನಾನು ಮಷಿನ್ನಲ್ಲಿ ದಾರ ಹಾಕಿದ್ದೀನಿ. ಲಾಸ್ಟ್ ಚಾಪ್ಟರ್ನಲ್ಲಿ ನಾನು ಮಷಿನ್ನಲ್ಲಿ ದಾರ ಯಾವ ರೀತಿ ಹಾಕಬೇಕು ಅಂತ ಆಲ್ರೆಡಿ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಸೊ ಇವಾಗ ಬಾಬಿನ್ ಕೇಸ್ ಯಾವ ರೀತಿ ಹಾಕಬೇಕು ಅಂತ ಹೇಳ್ತೀನಿ. ಸೊ ಮೊದಲು ನಾನು ಬಾಬಿನನ್ನು ಕೇಸ್ನಲ್ಲಿ ಯಾವ ರೀತಿ ಹಾಕಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಒಂದು ಇಲ್ಲಿ ಒಳಗಡೆ ಕಡ್ಡಿ ಇರುತ್ತೆ, ಇದು ಕೇಸು. ಓಕೆನಾ. ಸೊ ಈ ರೀತಿ ಒಳಗಡೆ ಕಡ್ಡಿ ಇರುತ್ತೆ. ಜಸ್ಟ್ ಏನು ಮಾಡಿ ಅಂದರೆ ಇದೇನು ಹೋಲ್ ಕಾಣಿಸ್ತಾ ಇದೆ ಅಲ್ವಾ ಅದನ್ನು ಇಲ್ಲಿಗೆ ಪ್ಲೇಸ್ ಮಾಡಿ. ಪ್ಲೇಸ್ ಮಾಡುವಾಗ ನೋಡಬೇಕು ಈ ದಾರ ಈ ರೀತಿ ಹೊರಗಡೆ ಇದ್ದಿರಬೇಕು. ಇದನ್ನು ಕೈಯಲ್ಲಿ ಹಿಡ್ಕೊಳ್ಳಿ. ಈ ದಾರ ಬೇಕಾದರೆ ಈ ರೀತಿ ಕೈಯಲ್ಲಿ ಹಿಡ್ಕೊಂಡು ಇದನ್ನು ಜಸ್ಟ್ ಇದರಲ್ಲಿ ಪ್ಲೇಸ್ ಮಾಡಿ. ಪ್ಲೇಸ್ ಮಾಡಿದ ನಂತರ ನೋಡಿ, ಈ ದಾರ ಈ ರೀತಿ ಎಬ್ಬಿಸ್ಕೊಂಡು ಇಲ್ಲಿ ಈ ಕಟ್ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿಗೆ ಈ ರೀತಿ ದಾರವನ್ನು ಹಾಕ್ಕೊಂಡು ಇಲ್ಲಿ ಒಳಗಡೆ ಹಾಕಿ ಸಿಗಿಸ್ಕೊಂಡು ಹೊರಗಡೆ ತೆಗೆದುಬಿಡಿ. ಸೊ ಜಸ್ಟ್ ಆಯಿತು. ಈ ರೀತಿ ನೀವು ಬಾಬಿನ್ನಲ್ಲಿ ದಾರವನ್ನು ಪ್ಲೇಸ್ ಮಾಡಬೇಕು. ಸೊ ಇವಾಗ ನಾನು ನಿಮಗೆ ಬಾಬಿನ್ ಕೇಸನ್ನು ಮಷಿನ್ನಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದ್ರ ಮುಂಚೆ ಒಂದು ಪಾಯಿಂಟ್ ನೀವು ನೆನಪಿಟ್ಕೋಬೇಕು. ಈ ಮಷಿನದ ಸೂಜಿ ಯಾವತ್ತೂ ಮೇಲ್ಗಡೆ ಇರಬೇಕು ಬಾಬಿನ್ ಕೇಸ್ ಹಾಕುವಾಗ. ಇದು ಒಳಗಡೆ ಇತ್ತು ಅಂದರೆ ನಿಮಗೆ ಬಾಬಿನ್ ಕೇಸ್ ಹಾಕ್ಲಿಕ್ಕೆ ಬರೋದಿಲ್ಲ. ಸೊ ಇದನ್ನು ಮೇಲ್ಗಡೆ ಮಾಡ್ಕೊಳ್ಳಿ ನೆನಪಿನಿಂದ. ನಂತರ ಬಾಬಿನ್ ಕೇಸನ್ನು ಹಾಕ್ಕೊಳ್ಳಿ. ಸೊ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಬಾಬಿನ್ ಕೇಸ್ ಹಾಕಲಿಕ್ಕೆ ಈ ಪ್ಲೇಟನ್ನು ಓಪನ್ ಮಾಡ್ತಾ ಇದ್ದೀನಿ. ಸೊ ಜಸ್ಟ್ ಈ ಪ್ಲೇಟ್ ಓಪನ್ ಮಾಡಿ ನಿಮಗೆ ಒಳಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ. ಸೊ ನೋಡಿ, ಈ ರೀತಿ ಇಲ್ಲಿ ಒಳಗಡೆ ಸೆಟ್ಟಿಂಗ್ ಇರುತ್ತೆ. ನಿಮಗೆ ಕಾಣಿಸ್ತಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಸೆಟ್ಟಿಂಗ್ ಇರುತ್ತೆ. ಸೊ ಇಲ್ಲಿಗೆ ನೀವೇನು ಮಾಡಬೇಕು ಅಂದರೆ ಈ ಬಾಬಿನನ್ನು ಒಳಗಡೆಯಿಂದ ತಗೊಂಡು ಇಲ್ಲಿಗೆ ಹಾಕಬೇಕು. ಜಸ್ಟ್ ಈ ಕಡ್ಡಿ ಏನು ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಈ ಹೋಲ್ ನಮ್ಮದು ಒಳಗಡೆ ಹಾಕಬೇಕು. ಸೊ ಒಳಗಡೆ ಹಾಕಿದ ನಂತರ ಈ ಏನು ಕಡ್ಡಿ ಇದೆ ಅಲ್ವಾ ಈ ಕರೆಕ್ಟ್ ಈ ಹೋಲಿಗೆ ಬರಬೇಕು. ಸೊ ಇಲ್ಲಿಗೆ ಈ ರೀತಿ ಹಾಕಬೇಕು. ನಂತರ ಇದನ್ನು ಒಂಚೂರ ಈ ರೀತಿ
ಈ ರೀತಿ ಒಂಚೂರ ಏನು ಮಾಡಬೇಕು ಅಂದರೆ ಎಬ್ಬಿಸಿ ಒಳಗಡೆ ಸಿಗಿಸ್ಬಿಡಬೇಕು. ಸೊ ಈ ರೀತಿ ನಮ್ಮ ಬಾಬಿನ್ ಫಿಟ್ ಆಗುತ್ತೆ. ನಿಮಗೇನಾದರೂ ಬಾಬಿನ್ ಹೊರಗಡೆ ತೆಗಿಬೇಕು ಅಂದಾಗ ಕೂಡ ಈ ಜಸ್ಟ್ ಕಡ್ಡಿನ ಈ ರೀತಿ ಮೇಲ್ಗಡೆ ಮಾಡಿ ಮತ್ತು ಈ ರೀತಿ ಹೊರಗಡೆ ತೆಗಿಬೇಕು. ಒಳಗಡೆ ಹಾಕುವಾಗ ಕೂಡ ಈ ರೀತಿ ಕಡ್ಡಿಯನ್ನು ಮೇಲ್ಗಡೆ ಮಾಡಿ ಈ ರೀತಿ ಒಳಗಡೆ ಸಿಗಿಸ್ಬಿಡಬೇಕು. ಈ ಪ್ರೊಸೆಸನ್ನು ಚೆನ್ನಾಗಿ ನೆನಪಿಟ್ಕೊಳ್ಳಿ. ನೋಡಿ, ಬಾಬಿನ್ ಹಾಕುವಾಗ ಕೂಡ ಈ ಕಡ್ಡಿಯನ್ನು ಮೇಲ್ಗಡೆ ಮಾಡಿನೇ ಹಾಕಬೇಕು, ತೆಗಿಯುವಾಗ ಕೂಡ ಈ ಕಡ್ಡಿಯನ್ನು ಮೇಲ್ಗಡೆ ಮಾಡಿನೇ ತೆಗಿಬೇಕು. ಸೊ ಈ ರೀತಿ ನೀವು ಬಾಬಿನನ್ನು ಫಿಟ್ ಮಾಡಬೇಕು. ಸೊ ನಿಮಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ ಬಾಬಿನ್ ಯಾವ ರೀತಿ ಹಾಕಬೇಕು ಅಂತ. ಸೊ ಇವಾಗ ಬಾಬಿನಿಂದ ದಾರ ಯಾವ ರೀತಿ ಮೇಲ್ಗಡೆ ತೆಗಿಬೇಕು ಅಂತ ನಾನು ತೋರಿಸ್ತೀನಿ ಬನ್ನಿ. ಬಾಬಿನ್ ಹಾಕಿದ ನಂತರ ನಾನು ಕ್ಯಾಪನ್ನು ಈ ರೀತಿ ಮುಚ್ಕೊಂಡಿದ್ದೀನಿ. ಸೊ ನೀವು ಕೂಡ ಈ ಕ್ಯಾಪನ್ನು ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇವಾಗ ಮಷೀನಿಂದ ದಾರವನ್ನು ಯಾವ ರೀತಿ ಹೊರಗಡೆ ತೆಗಿಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಷೀನನ್ನು ಜಸ್ಟ್ ಈ ರೀತಿ ಒಂದ್ಸರಿ ತಿರುಗಿಸಿ, ಅಂದರೆ ಅದು ದಾರ ಒಳಗಡೆ ಹೋಗುತ್ತೆ. ಸೊ ಈ ರೀತಿ ದಾರ ಹೊರಗಡೆ ಹೋದ ನಂತರ ಜಸ್ಟ್ ಏನು ಮಾಡಿ ಅಂದರೆ ಈ ದಾರ ಹಿಡಿದು ಈ ರೀತಿ ಜಗ್ಗಿ. ಸೊ ನೋಡಿ, ಈ ರೀತಿ ಜಗ್ಗಿದ ನಂತರ ನಿಮಗೆ ನೋಡಿ ಬಾಬಿನ್ ದಾರ ಕೂಡ ಹೊರಗಡೆ ಬೀಳುತ್ತೆ. ಸೊ ಈ ರೀತಿ ನೀವು ಮಷಿನ್ ದಾರವನ್ನು ಈ ರೀತಿ ಬಾಬಿನ್ ದಾರವನ್ನು ಹೊರಗಡೆ ತೆಗಿಬೇಕು. ಸೊ ಈ ಕ್ಲಾಸ್ನಲ್ಲಿ ನಾವು ಬಾಬಿನ್ ಕೇಸ್ನಲ್ಲಿ ದಾರ ಯಾವ ರೀತಿ ತುಂಬಬೇಕು, ಬಾಬಿನ್ ಕೇಸನ್ನು ಮಷಿನ್ನಲ್ಲಿ ಯಾವ ರೀತಿ ಇನ್ಸರ್ಟ್ ಮಾಡಬೇಕು, ಮತ್ತು ಬಾಬಿಂದ ದಾರವನ್ನು ಯಾವ ರೀತಿ ಹೊರಗಡೆ ತೆಗಿಬೇಕು ಅಂತ ಎಲ್ಲ ನೀಟಾಗಿ ಹೇಳ್ಕೊಟ್ಟಿದ್ದೀವಿ. ಸೊ ಎಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಮತ್ತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸ್ನಲ್ಲಿ. ಬಾಯ್.